ಬಾಗಲಕೋಟೆ ಜಿಲ್ಲೆ ಪಹಲ್ಗಾಮ್ ದಾಳಿ ನಂತರ ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಉದ್ವಿಗ್ನತೆಗೊಂಡಿರುವ ಪರಿಸ್ಥಿತಿಯಿಂದ ಹುನಗುಂದ ಪಟ್ಟಣದ ನಿವಾಸಿ ಹಾಗೂ ಭಾರತ ಸೈನ್ಯದ ಮದ್ರಾಸ್ ರೆಜಿಮೆಂಟ್ ಸೈನಿಕರಾದ ಸದಾಶಿವ ಯಳಗುಂಡಿಯರಿಗೆ ಜಮ್ಮು ಮತ್ತು ಕಾಶ್ಮೀರದ ಉರಿ ಸೆಕ್ಟರ್ನಲ್ಲಿ ಕರ್ತವ್ಯಕ್ಕೆ ಹಾಜರಾಗಲು ಕರೆ ಬಂದ ನಿಮಿತ್ತ ಇಂದು ದಿನಾಂಕ ಮೇ 10, 2025 ರಂದು ಮಧ್ಯಾಹ್ನ 2:30 ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಹುನಗುಂದ ಘಟಕದ ಅಧ್ಯಕ್ಷರಾದ ಗೌರವಾನ್ವಿತ ಸುಬೇದಾರ ಬಾಲಪ್ಪ ಕೆಕಿರಸೂರ ಹಾಗೂ ಯುವಕ ಮಂಡಳ ಹುನಗುಂದದ ಅಧ್ಯಕ್ಷರು ಮತ್ತು ಮಾಜಿ ಸೈನಿಕರಾದ ನಾಗಪ್ಪಾಲೂರರು ಹಾಗೂ ವಿವಾಹರ ಸಂಘ ಹುನಗುಂದದ ನೇತೃತ್ವದಲ್ಲಿ ಶತ್ರುರಾಷ್ಟ್ರ ಪಾಕಿಸ್ತಾನದ ವಿರುದ್ಧ ವಿಜಯಶಾಲಿಯಾಗಿ ಬರುವಂತೆ ಶುಭ ಹಾರೈಸುತ್ತಾ ಬೀಳ್ಕೊಡುವ ಕಾರ್ಯಕ್ರಮ ಜರುಗಿತು. ಈ ಒಂದು ಬೀಳ್ಕೊಡುವ ಕಾರ್ಯಕ್ರಮೋದ್ದೇಶಿಸಿ ವಕೀಲರು ಹಾಗೂ ಬ್ಯಾಂಕಿನ ನಿರ್ದೇಶಕರಾದ ಮಹಾಂತೇಶ ಅವರಿಯರು ಮಾತನಾಡಿ, ನಮ್ಮ ಭಾರತದ ಸೈನ್ಯವು ಶತ್ರುರಾಷ್ಟ್ರ ಪಾಕಿಸ್ತಾನವನ್ನು ಹೆಡೆಮುರಿ ಕಟ್ಟುವಲ್ಲಿ ಖಂಡಿತ ಸಶಕ್ತವಾಗಿದೆ. ಹಾಗಾಗಿ ಈ ಒಂದು ದೇಶ ಸಂರಕ್ಷಣೆಯಲ್ಲಿ ಹುನಗುಂದ ಪಟ್ಟಣದ ನಿವಾಸಿ ಮತ್ತು ಸೈನಿಕರಾದ ಸದಾಶಿವ ಯಳಗುಂಡಿಯರು ಸಹ ನಮ್ಮ ಭಾರತ ದೇಶದ ಸಂರಕ್ಷಣೆಯಲ್ಲಿ ಮುಂದಾಳತ್ವ ವಹಿಸಲಿ ಹಾಗೂ ಅವರ ಕರ್ತವ್ಯ ಸಾಹಸದಿಂದ ಮಹೋನ್ನತ ಸ್ಥಾನಮಾನವು ದೊರೆಯುವಂತಾಗಲೆಂದು ಶುಭ ಹಾರೈಸುತ್ತಾ ಭಾರತ ಮಾತೆಯ ಜಯಕಾರವನ್ನು ಮುಳಗಿಸುತ್ತಾ ಸಿಹಿತಿನಿಸಿನೊಂದಿಗೆ ಆಪರೇಷನ್ ಸಿಂಧೂರ ದಾಳಿಯು ಯಶಸ್ವಿಯಾಗಲೆಂದು ಬೀಳ್ಕೊಡಲಾಯಿತು. ಈ ಸಂದರ್ಭದಲ್ಲಿ ನಿವೃತ್ತುಪನ್ಯಾಸಕರಾದ ಸಿಜಿ ಹವಾಲ್ದಾರ ಎಸ್ಎನ್ ಹಾದಿಮನಿ, ಮುಖಂಡರಾದ ಜೈನಸಾಬ ಹಗೆದಾಳ, ಮಹಾಂತೇಶ ಪರೋತಿ, ಅಪ್ಪು ಆಲೂರ, ಬಸವರಾಜರ ಕಸಗಿ, ರಾಜು ಬಡಿಗೇರ ಸೇರಿದಂತೆ ಇತರರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಸಂದರ್ಭದಲ್ಲಿ ಅವರನ್ನು ಪುನಃ ಕರೆಸಿಕೊಳ್ತಾ ಇದ್ದಾರೆ. ಈ ಗೆಲುವಿಗೆ ಭಾರತ ನಿಶ್ಚಿತವಾಗಿ ಗೆಲುವನ್ನು ಸಾಧಿಸುತ್ತದೆ, ಅದನ್ನು ನಿಶ್ಚಿತ ಖಂಡಿತ. ಆ ಗೆಲುವಿನ ಭಾಗವಾಗಿ ನಮ್ಮ ಸದಾಶಿವ ಯಳಗುಂಡಿಯವರು ಕೂಡ ಇರ್ತಾರೆ. ಅವರು ಈ ಗೆಲುವಿಗೆ ಕಾರಣರಾಗ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಆ ಸೈನ್ಯದಲ್ಲಿ ಅವರಿಗೆ ಉತ್ತರೋತ್ತರ ಬಡ್ತಿಗಳು ಕೂಡ ಸಿಗಲಿ, ಅವರು ಯಶಸ್ವಿಯಾಗಿ ನಮ್ಮ ದೇಶದ ಅತ್ಯುನ್ನತ ಸ್ಥಾನಗಳನ್ನು ಸೈನ್ಯದಲ್ಲಿ ಸಿಗ್ತಕ್ಕಂಥ ಎಲ್ಲ ಸ್ಥಾನಮಾನಗಳನ್ನು ಪಡೀಲಿ ಮತ್ತು ದೇಶವನ್ನು ರಕ್ಷಿಸ್ತಕ್ಕಂಥದ್ರಲ್ಲಿ ಮುಂಚೂಣಿಯಲ್ಲಿ ಇರಲಿ ಹಾಗೆ ಅಂತ ಹೇಳಿ ಅವರಿಗೆ ದೇವರು ಎಲ್ಲ ದೃಷ್ಟಿಯಿಂದ ರಕ್ಷಣೆಯನ್ನು ನೀಡಲಿ ಅಂತ ಹೇಳಿ ಬಯಸಿ